ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರಿಸ್ತನಲ್ಲಿರ್ತಕ್ಕಂತಹ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಮಾತನಾಡಿದಂತಹ ಸಪ್ತ ವಚನಗಳನ್ನು ಕುರಿತು ನಾವು ಧ್ಯಾನ ಮಾಡೋಣ. ಮಾನವ ಕುಲದ ಇತಿಹಾಸದಲ್ಲಿ ಅನೇಕ ಮಹಾಪುರುಷರು ಮರಣದ ಸಮಯದ ಕೊನೆ ಕ್ಷಣದಲ್ಲಿ ಕೆಲವು ಮಾತುಗಳನ್ನು ಮಾತನಾಡಿದ್ದಾರೆ. ಆದರೆ ಕಲ್ವಾರಿ ಬೆಟ್ಟದ ಮೇಲೆ ಶಿಲುಬೆಗೆ ಹಾಕಲ್ಪಟ್ಟಂತಹ ಯೇಸು ಕ್ರಿಸ್ತನು ಕೊನೆಯದಾಗಿ ಹೇಳಿದಂತಹ 7 ಮಾತುಗಳು ಅದು ವಿದಾಯ ಹೇಳುವ ಮಾತುಗಳಲ್ಲ. ಅದಕ್ಕೆ ಬದಲಾಗಿ ಇಡೀ ಜಗತ್ತಿನ ರಕ್ಷಣೆಗೋಸ್ಕರ ಸಾರಲ್ಪಟ್ಟಂತಹ ದೈವಿಕ ಮಾತುಗಳು. ಕ್ರಿಸ್ತನು ಶಿಲುಬೆಯ ಮೇಲೆ ಮೌನವಾಗಿದ್ದರೂ ಲೋಕವನ್ನು ರಕ್ಷಣೆ ಮಾಡುವಂತಹ ಸಾಮರ್ಥ್ಯ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನಲ್ಲಿದೆ. ಶಿಲುಬೆಯ ಮೇಲೆ ಆತನು ಮಾತನಾಡಿದಂತಹ ಆ 7 ಮಾತುಗಳು ನಿಜವಾಗಿ ಆತನ ಹೃದಯದಲ್ಲಿದ್ದಂತಹ ಪ್ರೀತಿ, ಕರುಣೆ, ವಿಮೋಚನೆಯ ಯೋಜನೆಯನ್ನು ಕುರಿತು ತಿಳಿಸುವಂತಹ ಮಹತ್ವವಾದಂತಹ ಮಾತುಗಳು. ದೇವರಿಗೆ ಸ್ತೋತ್ರ. ಪ್ರೀತಿಯ ಸಹೋದರ ಸಹೋದರಿ, ಸಾಮಾನ್ಯವಾಗಿ ಶಿಲುಬೆಯ ಮರಣ ಅಂದರೆ ಬಹಳ ಕ್ರೂರವಾದಂತಹ ಮರಣ. ಶರೀರದಲ್ಲಿ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ವೇದನೆ, ಉಸಿರುಗಟ್ಟುವಿಕೆ, ಅವಮಾನ, ಇವುಗಳ ನಡುವೆ ಯೇಸು ಕ್ರಿಸ್ತನು 7 ಮಾತುಗಳನ್ನು ಮಾತನಾಡ್ತಾನೆ. ಯಾರಾದರೂ ವೇದನೆಗಳ ಮಧ್ಯದಲ್ಲಿ, ಹಿಂಸೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ಸಂಕಟದ ನಡುವೆ ನಿಂತಾಗ ಆ ಸಂಕಟವನ್ನು ತಂದೊಡ್ಡುವ ಮನುಷ್ಯನ ಮೇಲೆ ದ್ವೇಷ ಬರುವಂಥದ್ದು ಸಹಜ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮಾತನಾಡಿದಂತಹ ಪ್ರತಿಯೊಂದು ಮಾತಿನಲ್ಲಿ ಸಮಾಧಾನವನ್ನು ಕಾಣ್ತೇವೆ, ಭರವಸೆಯನ್ನು ಕಾಣ್ತೇವೆ. ಶಿಲುಬೆಗೆ ಗುರಿ ಮಾಡಿದವರನ್ನ ಆತನು ಎಷ್ಟು ಮಾತ್ರಕ್ಕೂ ಶಪಿಸಲಿಲ್ಲ. ಬದಲಾಗಿ ಅವರ ಕ್ಷಮಾಪಣೆಗಾಗಿ ಪ್ರಾರ್ಥನೆ ಮಾಡಿದ್ರು. ಇವತ್ತಿನ ಸಂದೇಶದ ವೈಶಿಷ್ಟ್ಯತೆ ಇದೇ ಆಗಿದೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮಾತನಾಡಿದಂತಹ ಮಾತುಗಳೇನಿದೆ ಅದು ಸುಮ್ಮನೆ ಮಾತನಾಡಲಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಪ್ರವಾದಿಗಳು ನುಡಿದಂತಹ ಮಾತುಗಳನ್ನೇ ಆತನು ಮಾತನಾಡ್ದ. ನಾವು ನೋಡ್ತೇವೆ 22ನೆಯ ಸಂಕೀರ್ತನೆಯಲ್ಲಿ, ಯೆಶಾಯನ 53ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಪ್ರತಿಯೊಂದು ಮಾತು ಕ್ರಿಸ್ತನ ಮೂಲಕವಾಗಿ ಏನಾಗ್ತಾ ಇತ್ತು, ನೆರವೇರ್ತಾ ಇತ್ತು. ಈ 7 ಮಾತುಗಳು ಯೇಸು ಕ್ರಿಸ್ತನು ಕೇವಲ ಒಬ್ಬ ಬೋಧಕ, ಒಬ್ಬ ಪ್ರವಾದಿ ಅನ್ನುವಂಥದ್ದನ್ನು ಹೇಳದೆ ವಾಗ್ದಾನ ಮಾಡಲ್ಪಟ್ಟಂತಹ ಮೆಸ್ಸಿಯ
ಬರಬೇಕಾದಂತಹ ನಿಜವಾದ ರಕ್ಷಕ ಅನ್ನೋದಕ್ಕೆ ಈ 7 ಮಾತುಗಳು ಜೀವಂತ ಸಾಕ್ಷಿಯಾಗಿ ಉಳಿದಿದೆ. ದೇವರಿಗೆ ಸ್ತೋತ್ರ. ಇಂದು ದೇವರ ಆತ್ಮನ ಸಹಾಯದ ಮೂಲಕವಾಗಿ ಆ 7 ಮಾತುಗಳನ್ನು ನಾವೇನು ಮಾಡೋಣ? ಧ್ಯಾನ ಮಾಡೋಣ. ಕ್ರಿಸ್ತನ ಮರಣದ ನೋವನ್ನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ಈ 7 ಮಾತುಗಳನ್ನು ಧ್ಯಾನಿಸುವಂತಹ ಅವಶ್ಯಕತೆ ಇಲ್ಲ. ಆದರೆ ಆತನ ಮರಣದ ಮೂಲಕ ನಮಗೆ ಸಿಕ್ಕಂತಹ ಬಿಡುಗಡೆ, ಪಾಪ ಕ್ಷಮಾಪಣೆ, ನಿತ್ಯ ಜೀವ, ನಿರೀಕ್ಷೆ ಇವುಗಳನ್ನು ನೆನೆಸಿ ದೇವರ ಸಾನ್ನಿಧ್ಯದಲ್ಲಿ ನಾವು ಸಂಭ್ರಮ ಪಡಬೇಕು. ದೇವರಿಗೆ ಸ್ತೋತ್ರ. ಶಿಲುಬೆ ಅನ್ನುವಂಥದ್ದು ಒಂದು ಅಂತ್ಯ ಅಲ್ಲರಿ, ಇದು ಹೊಸ ಆರಂಭದ ಬಾಗಿಲು. ದೇವರಿಗೆ ಸ್ತೋತ್ರವಾಗಲಿ. ಈ 7 ಮಾತುಗಳನ್ನು ಕಿವಿಗೊಟ್ಟು ಸರಿಯಾಗಿ ಕೇಳಿಸಿಕೊಂಡು ಹೃದಯದಲ್ಲಿ ಗ್ರಹಿಸಿಕೊಂಡ್ರೆ ನಿಮ್ಮ ಬದುಕಿನಲ್ಲಿರ್ತಕ್ಕಂತಹ ಕತ್ತಲೆ ಹೊರಟು ಹೋಗ್ತದೆ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಒಂದು ಹೊಸ ಬೆಳಕು ಪ್ರಾರಂಭವಾಗ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ ಹೇಳುತ್ತದೆ, ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದರು. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮಾತನಾಡಿದಂತಹ 7 ಮಾತುಗಳಲ್ಲಿ ಮೊದಲನೆಯ ಮಾತು ಕ್ಷಮೆಯ ಮಾತು. ಪ್ರೈಸ್ ದಿ ಲಾರ್ಡ್. ಎಂಥ ಮಾತು? ಕ್ಷಮೆಯ ಮಾತು. ಇದರ ಆತ್ಮಿಕ ಅರ್ಥವೇನೆಂದರೆ, ಯೇಸು ತನ್ನನ್ನು ಹಿಂಸೆ ಪಡಿಸಿದವರಿಗೋಸ್ಕರ ಮೊದಲು ಪ್ರಾರ್ಥಿಸಿದನು ಮತ್ತು ಪ್ರೀತಿಯಿಂದ ಅವರನ್ನು ಗೆಲ್ಲುವಂಥದ್ದನ್ನು ನಮಗೇನು ಮಾಡ್ತಾ ಇದ್ದಾನೆ? ಬೋಧನೆ ಮಾಡ್ತಾ ಇದ್ದಾನೆ. ದ್ವೇಷದಿಂದ ಏನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ದ್ವೇಷದಿಂದ ಯಾರನ್ನು ಗೆಲ್ಲುವುದಕ್ಕೂ ಸಾಧ್ಯ ಇಲ್ಲ. ಆದರೆ ಪ್ರೀತಿಯಿಂದ ಎಲ್ಲವನ್ನು ಸಂಪಾದಿಸಬಹುದು ಎಂಬ ಆತ್ಮೀಕ ಪಾಠವನ್ನು ಯೇಸು ಕ್ರಿಸ್ತನು ಈ ವಚನ ಭಾಗದಲ್ಲಿ ಹೇಳಿಕೊಡುತ್ತಾ ಇದ್ದಾನೆ. ಶಿಲುಬೆಯ ಕ್ಷಮೆ ಇದೆಯಲ್ಲ, ಅದು ಅತ್ಯುನ್ನತವಾದಂತಹ ಕ್ಷಮೆ. ಪ್ರೈಸ್ ದಿ ಲಾರ್ಡ್ ಅಲ್ವಾ? ನಮ್ಮ ಪಾಪಗಳು ಎಷ್ಟೇ ಘೋರವಾಗಿದ್ದರೂ, ನಮ್ಮ ಅಪರಾಧಗಳು ಎಷ್ಟೇ ಹೆಚ್ಚಾಗಿದ್ದರೂ, ನಮ್ಮನ್ನು ಕ್ಷಮಿಸುವ ಮನಸ್ಸು, ನಮ್ಮನ್ನು ಕ್ಷಮಿಸುವಂತಹ ಹೃದಯ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನಲ್ಲಿ ಇದೆ. ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ಕ್ಷಮಿಸಿರುವ ಕಾರಣ ನಾವು ಸಹ ಮತ್ತೊಬ್ಬರನ್ನು ಕ್ಷಮಿಸುವಂತಹ ಅಂಗಿನಲ್ಲಿ ಇದ್ದೇವೆ. ಕ್ರೈಸ್ತರು ಹಗೆತನವನ್ನು ಸಾಧಿಸಬಾರದು. ಕ್ರೈಸ್ತರು ದ್ವೇಷದ ಬೀಜವನ್ನು ಬಿತ್ತಬಾರದು. ಪರಸ್ಪರ ಒಬ್ಬರಿಗೊಬ್ಬರು ಕ್ಷಮಿಸುವಂತಹ ಹೃದಯವುಳ್ಳವರಾಗಿ ಇರಬೇಕು. ಕ್ಷಮೆಯ ಗುಣ ಯಾರಿಗಿರ್ತದೋ ಅಂಥವರು ದೇವರಿಗೆ ಪ್ರಿಯರಾಗಿರ್ತಾರೆ. ಅಂಥವರು ದೇವರ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿಕೊಳ್ತಾರೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಹೇಳಿದಂತಹ 2ನೆಯ ಮಾತು ಏನೆಂದರೆ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆಂದು ಉತ್ತರ ಕೊಟ್ಟನು. ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಹೇಳಿದ 2ನೆಯ ಮಾತು ಅದು ರಕ್ಷಣೆಯ ಮಾತು. ಪ್ರೈಸ್ ದಿ ಲಾರ್ಡ್. ಎಂತಹ ಮಾತು?
ಅದು ರಕ್ಷಣೆಯ ಮಾತು. ತನ್ನ ಪಕ್ಕದಲ್ಲಿ ಪಶ್ಚಾತ್ತಾಪ ಪಟ್ಟಂತಹ ಒಬ್ಬ ಕಳ್ಳನಿಗೆ ಯೇಸು ಕ್ರಿಸ್ತನು ನೀಡಿದಂತಹ ಒಂದು ಭರವಸೆಯ ಮಾತು. ಇದು ರಕ್ಷಣೆಗೆ ಸಮಯದ ಮಿತಿ ಇಲ್ಲ ಅನ್ನುವಂತಹ ಸತ್ಯವನ್ನ ಸಾರಿ ಹೇಳುವಂಥದ್ದಾಗಿದೆ. ಕೊನೆ ಕ್ಷಣದಲ್ಲಿ ಯಾರು ಯೇಸು ಕ್ರಿಸ್ತನನ್ನು ನಂಬ್ತಾರೋ ಅವರೆಲ್ಲರಿಗೂ ನಿತ್ಯ ಜೀವ ನಿಶ್ಚಯವಾಗಿ ಇದೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನು ಒಂದು ಮಾತನ್ನು ಹೇಳುತ್ತಾನೆ, ಬೆಳಗ್ಗೆ ಬಂದವನಿಗೂ ಒಂದೇ ಸಂಬಳ, ಮಧ್ಯಾಹ್ನ ಬಂದವನಿಗೂ ಅದೇ ಸಂಬಳ, ಸಂಜೆ ಬಂದವನಿಗೂ ಅದೇ ಸಂಬಳ. ಪ್ರೈಸ್ ದಿ ಲಾರ್ಡ್ ಅಲ್ವಾ? 10 ವರ್ಷಗಳ ಹಿಂದೆ ರಕ್ಷಣೆ ಬಂದವನಿಗೂ 10 ತಿಂಗಳ ಹಿಂದೆ ರಕ್ಷಣೆಗೆ ಬಂದವನಿಗೂ ಈ ಕ್ಷಣ ರಕ್ಷಣೆಗೆ ಬಂದವನಿಗೂ ವ್ಯತ್ಯಾಸ ಏನೂ ಇಲ್ಲ. ಮನುಷ್ಯರಲ್ಲಿ ತಾರತಮ್ಯ ಇದೆ, ಮನುಷ್ಯರಲ್ಲಿ ಪಕ್ಷಪಾತ ಇದೆ, ಆದರೆ ದೇವರಲ್ಲಿ ತಾರತಮ್ಯ ಇಲ್ಲ, ದೇವರಲ್ಲಿ ಪಕ್ಷಪಾತ ಇಲ್ಲ. ಯಾರು ಆತನಲ್ಲಿ ವಿಶ್ವಾಸವಿಟ್ಟು ಯಾರು ಆತನಿಗೆ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡ್ತಾರೋ ಅವರೆಲ್ಲರಿಗೂ ದೇವರು ರಕ್ಷಣೆಯನ್ನು ಕೊಡ್ತಾನೆ. ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿದಂತಹ ಸಂದರ್ಭದಲ್ಲಿ ಆತನ ಎಡಭಾಗದಲ್ಲಿ ಬಲಭಾಗದಲ್ಲಿ ಕಳ್ಳರನ್ನು ಸಹ ಏನು ಮಾಡಿದ್ರು? ಶಿಲುಬೆಗೆ ಇರಿಸಿದ್ರು. ಅದರಲ್ಲಿ ಒಬ್ಬ ಕಳ್ಳ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನನ್ನು ಪ್ರಾರ್ಥಿಸುವಾಗ ಆತನು ಹೇಳ್ತಾನೆ, ನೀನು ನನ್ನ ಸಂಗಡ ಪರದೈಸಿಯಲ್ಲಿ ಇರುವಿ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ಪ್ರಾರ್ಥನೆ ಕೇಳೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆ ಕಳ್ಳನಿಗೆ ನಿತ್ಯ ಜೀವವನ್ನು ಕೊಟ್ಟಂತಹ ದೇವರು ನಿಮಗೂ ಸಹ ನಿತ್ಯ ಜೀವದ ಬಾಧ್ಯತೆಯನ್ನು ಆತನು ಖಂಡಿತವಾಗಿ ಕೊಡುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಇನ್ನು ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಹೇಳಿದಂತಹ 3ನೆಯ ಮಾತು, ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26-27ನೇ ವಚನದಲ್ಲಿ ನಾವು ನೋಡ್ತೇವೆ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯರನ್ನು ನೋಡಿ ತಾಯಿಗೆ, ಅಮ್ಮ ಈಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಈಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಇದು ಸಂಬಂಧದ ಮಾತು. ಪ್ರೈಸ್ ದಿ ಲಾರ್ಡ್. ಮೊದಲನೇದು ಕ್ಷಮೆಯ ಮಾತು, 2ನೇದು ರಕ್ಷಣೆಯ ಮಾತು, 3ನೇದು ಸಂಬಂಧದ ಮಾತು. ಯೇಸು ಕ್ರಿಸ್ತನು ಆ ಭಯಂಕರವಾದಂತಹ ವೇದನೆಯಲ್ಲಿ ಇರುವಾಗಲೂ ತನ್ನ ತಾಯಿಯ ಜವಾಬ್ದಾರಿಯನ್ನು ಶಿಷ್ಯನಿಗೆ ಏನು ಮಾಡ್ತಾ ಇದ್ದಾನೆ? ವಹಿಸಿಕೊಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಇದು ಮನುಷ್ಯರ ನಡುವಿನ ಪ್ರೀತಿ. ಪ್ರೈಸ್ ದಿ ಲಾರ್ಡ್. ಇದೇನಾಗಿದೆ? ಮನುಷ್ಯರ ನಡುವಿನ ಪ್ರೀತಿ. ಅಂದರೆ ಸಭೆ ಅನ್ನುವಂಥದ್ದು ಒಂದು ದೇವರ ಕುಟುಂಬವಾಗಿ ಪರಸ್ಪರ ಒಬ್ಬರಿಗೊಬ್ಬರು ಕಾಳಜಿ ವಹಿಸಬೇಕು, ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು, ಒಬ್ಬರಿಗೊಬ್ಬರು ಆರೈಕೆ ಮಾಡಬೇಕು, ಒಬ್ಬರ ಕಷ್ಟವನ್ನು ಒಬ್ಬರು ಹೆಗಲು ಕೊಟ್ಟು ಹೊರಬೇಕು. ನಮ್ಮ ಹಿನ್ನೆಲೆ ಬೇರೆ ಆಗಿರಬಹುದು, ನಮ್ಮ ಭಾಷೆ ಬೇರೆ ಆಗಿರಬಹುದು, ನಮ್ಮ ಸಂಸ್ಕಾರ ವಿಭಿನ್ನವಾಗಿರಬಹುದು, ಅಥವಾ ನಮ್ಮ ಊಟ ಉಪಚಾರಗಳಲ್ಲಿ ಬೇರೆ ರೀತಿ ಇರಬಹುದು. ಆದರೆ ದೇವರ ಕುಟುಂಬದಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೇವೆ. ನಿಮ್ಮ ಭಾರವನ್ನು ನಾನು ಹೊರಬೇಕು, ನನ್ನ ಭಾರವನ್ನು ನೀವು ಸಹ
ಹೊರುವುದಕ್ಕೆ ಸಿದ್ಧರಾಗಿರಬೇಕು. ನಾವೆಲ್ಲರೂ ಕ್ರಿಸ್ತನಲ್ಲಿ ಏನಾಗಿದ್ದೇವೆ? ಸಂಬಂಧಿಕರಾಗಿದ್ದೇವೆ. ಸಭೆ ಎಂಬುದು ದೇವರ ಕುಟುಂಬ. ಈ ಕುಟುಂಬಕ್ಕೆ ಕರ್ತನಾದ ಯೇಸು ಕ್ರಿಸ್ತನೇ ಯಜಮಾನನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಭೇದಗಳು ಬರಬಾರದು. ಪ್ರೈಸ್ ದಿ ಲಾರ್ಡ್. ಕುಟುಂಬದಲ್ಲಿ ಭೇದಗಳು ಬಂದರೆ ಏನಾಗುತ್ತೆ? ಕುಟುಂಬ ಒಡೆದು ಹೋಗ್ತದೆ, ಕುಟುಂಬದ ಸದಸ್ಯರು ಚೆದರಿ ಹೋಗ್ತಾರೆ. ಹಾಗೆ ದೇವರ ಕುಟುಂಬದಲ್ಲಿ ಭೇದಗಳು ಬರಬಾರದು. ಭೇದಗಳು ಬರುವಾಗ ಪ್ರೀತಿ ಏನಾಗ್ತದೆ? ಸತ್ತು ಹೋಗ್ತದೆ. ಸ್ವಾರ್ಥ ತಲೆ ಎತ್ತಿ ನಿಲ್ತದೆ. ಅದಕ್ಕೆ ಯಾರು ಸಹ ಅವಕಾಶವನ್ನ ಮಾಡಿಕೊಡಬಾರದು. ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಹೇಳಿದಂತಹ 4ನೆಯ ಮಾತು ವೇದನೆಯ ಮಾತು. ಎಂಥ ಮಾತು? ವೇದನೆಯ ಮಾತು. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ ಹೇಳ್ತದೆ, ಸುಮಾರು 3 ಗಂಟೆಗೆ ಯೇಸು ಎಲಿ ಎಲಿ ಲಮ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ದೇವರಿಗೆ ಸ್ತೋತ್ರ. ಇದು ಯೇಸು ಕ್ರಿಸ್ತನ ಮಾನವೀಯ ವೇದನೆಯ ಒಂದು ಪರಮಾವಧಿ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಲೋಕದ ಪಾಪವನ್ನೆಲ್ಲ ಯೇಸು ಸ್ವಾಮಿ ಹೊತ್ತುಕೊಂಡಾಗ ಪರಿಶುದ್ಧನಾದಂತಹ ದೇವರು ಆತನಿಂದ ತನ್ನ ಮುಖವನ್ನು ತಿರುಗಿಸಿಕೊಂಡಂತಹ ಕ್ಷಣ ಇದು. ಪ್ರೈಸ್ ದಿ ಲಾರ್ಡ್. ದೇವರು ಯಾರು? ಪರಿಶುದ್ಧನು. ಆಮೇನ್. ಯೇಸು ಕ್ರಿಸ್ತನು ಪರಿಶುದ್ಧನಾದಾಗಲೂ ಮನುಷ್ಯರ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಪಾಪಿಯಾಗಿ ಶಿಲುಬೆಯ ಮೇಲೆ ಇದ್ದ ಕಾರಣ ತಂದೆಯಾದಂತಹ ದೇವರು ಯೇಸು ಕ್ರಿಸ್ತನ ಬದಿಯಿಂದ ತನ್ನ ಮುಖವನ್ನು ತಿರುಗಿಸಿಕೊಂಡನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿಜಕ್ಕೂ ನಮಗೋಸ್ಕರ ಪಾಪಾತ್ಮರು ಅನುಭವಿಸಬೇಕಾದಂತಹ ದಂಡನೆಯನ್ನೇನು ಮಾಡಿದ್ದಾನೆ? ಆತನು ಅನುಭವಿಸಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ದೇವರ ಸಾನ್ನಿಧ್ಯವನ್ನು ಕಳೆದುಕೊಳ್ಳಬಾರದು. ನಾವು ಪರಲೋಕ ರಾಜ್ಯದ ಬಾಧ್ಯಸ್ಥಿಕೆಯನ್ನು ಕಳೆದುಕೊಳ್ಳಬಾರದು. ದೇವರ ಆಶೀರ್ವಾದದಿಂದ ನಾವು ವಂಚಿತರಾಗಬಾರದು ಅಂತ ಹೇಳಿ ಯೇಸು ಕ್ರಿಸ್ತನು ಒಬ್ಬೊಂಟಿಗನಾಗಿ ಆ ಕಲ್ವಾರಿ ಶಿಲುಬೆಯ ಮೇಲೆ ಆತನು ವೇದನೆಯನ್ನ ಅನುಭವಿಸಿದನು. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಅದರ ಮೂಲಕ ದೇವರು ಎಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ನಮ್ಮನ್ನು ಕುರಿತು ಆತನಿಗಿರುವಂತಹ ಕರುಣೆ ಎಷ್ಟು ಅನ್ನುವುದು ನಮಗೇನಾಗ್ತದೆ? ಅರ್ಥ ಆಗ್ತದೆ. ದೇವರಿಗೆ ಸ್ತೋತ್ರವಾಗಲಿ. 5ನೆಯ ಮಾತು, ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿದಂತಹ 5ನೆಯ ಮಾತು ಮಾನವೀಯತೆಯ ಮಾತು. ನಾವು ನೋಡ್ತೇವೆ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನದಲ್ಲಿ, ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಸಂಪೂರ್ಣ ಮನುಷ್ಯನಾಗಿ ನಮ್ಮ ಎಲ್ಲ ನೋವುಗಳನ್ನು ಆತನು ಅರ್ಥ ಮಾಡಿಕೊಳ್ಳುತ್ತಾನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇದು ಸಾಕ್ಷಿ. ಏನು ಹೇಳಿ? ಅದಕ್ಕೆ ಈ ವಚನ ಏನಾಗಿದೆ? ಸಾಕ್ಷಿಯಾಗಿದೆ. ನಾವು ನೋಡ್ತೇವೆ ಕೀರ್ತನೆ 69ನೇ 21ನೇ ವಚನದಲ್ಲಿ ನೋಡ್ತೇವೆ, ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಉಳಿತ ದ್ರಾಕ್ಷಾರಸವನ್ನು ಕೊಟ್ಟರು ಎಂಬುದಾಗಿ. ಆತನು ನನಗೆ ನೀರಡಿಕೆ ಆಗಿದೆ ಎಂದು ಶಿಲುಬೆಯ ಮೇಲೆ ಹೇಳುವಾಗ ಪ್ರವಾದನೆಯ ಮಾತನ್ನು ಸಹ ಏನು ಮಾಡಿದ್ದಾನೆ? ನೆರವೇರಿಸಿದ್ದಾನೆ.
ನನ್ನ ನಿನ್ನ ದಾಹವನ್ನು ನೀಗಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನು ದಾಹಗೊಂಡನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ? ದಾಹಗೊಂಡಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಶಿಲ್ಬೆಯ ಮೇಲೆ ಹೇಳಿದ ಒಂದೊಂದು ಮಾತು ನಿನ್ನ ಆಶೀರ್ವಾದಕ್ಕಾಗಿ, ನಿನ್ನ ಆಶೀರ್ವಾದಕ್ಕಾಗಿ, ನಿನ್ನ ಒಳಿತಿಗಾಗಿ, ನಿನ್ನ ಆತ್ಮಿಕ ಬೆಳವಣಿಗೆಗಾಗಿ, ದೇವರಿಗೆ ನೀನು ಮತ್ತಷ್ಟು ಹತ್ತಿರವಾಗುವುದಕ್ಕೋಸ್ಕರವೇ ಆತನು ಈ ಮಾತುಗಳನ್ನು ಏನು ಮಾಡಿದ್ದಾನೆ? ಆಡಿದ್ದಾನೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿದಂತಹ 6ನೆಯ ಮಾತು ಅಥವಾ 6ನೆಯ ವಚನ ಏನಂದರೆ, ಯೋಹಾನ ಬರೆದ ಸುವಾರ್ತೆ 19:30 ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೀತಿಯ ಮಾತು, ಪ್ರೀತಿಯ ದೇವರ ಮಕ್ಕಳೇ, ಇದು ಸೋಲಿನ ಮಾತುಗಳಲ್ಲ. ಎಲ್ಲ ತೀರ್ತು. ನಾವೇನು ಹೇಳ್ತೀವಿ ಕೆಲವೊಮ್ಮೆ, ನಂದೇನಿದೆಯಪ್ಪ, ನಂದೆಲ್ಲ ಮುಗಿತು, ಎಲ್ಲ ನಿನ್ನದೇ ಅಂತ ಹೇಳಿ ನಮ್ಮ ಸೋಲನ್ನು ನಾವೇನು ಮಾಡ್ತಾ ಇದ್ದೀವಿ? ಒಪ್ಕೊಳ್ತೇವೆ. ಆದರೆ ಯೇಸು ಕ್ರಿಸ್ತನ ಮಾತಿನಲ್ಲಿ ಏನಿಲ್ಲ, ಸೋಲು ಇಲ್ಲವೇ ಇಲ್ಲ. ಅದು ಜಯದ ಮಾತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲ, ಸೋಲಿನ ಮಾತಲ್ಲ ಅದು, ಅದು ಜಯದ ಮಾತು. ಅಂದರೆ ಮನುಷ್ಯನ ರಕ್ಷಣೆಗಾಗಿ ಮಾಡಬೇಕಾದಂತಹ ಎಲ್ಲ ಕಾರ್ಯಗಳನ್ನು ನಾನು ಮಾಡಿದ್ದೇನೆ. ಇನ್ನು ಪಾಪದ ಋಣ ಏನಾಯಿತು? ಪಾವತಿ ಮಾಡಾಯಿತು. ಸೈತಾನನ ಅಧಿಕಾರ, ಸೈತಾನನ ಶಕ್ತಿ ಏನಾಯಿತು? ಮುರಿದು ಬಿತ್ತು ಎಂಬ ಸತ್ಯವನ್ನು ಯೇಸು ಸ್ವಾಮಿ ಹೇಳುವಂಥವನಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ನಿಜಕ್ಕೂ ಈ ಶ್ರಮೆ ದಿನಗಳಲ್ಲಿ ನಾವಿದ್ದೇವೆ. ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ನಿನಗೋಸ್ಕರ, ನಿನ್ನ ಕುಟುಂಬದ ಆಶೀರ್ವಾದಕ್ಕೋಸ್ಕರ, ನಿನ್ನ ಸಂತತಿಯ ಆಶೀರ್ವಾದಕ್ಕೋಸ್ಕರ ಹೇಳಿದ ಪ್ರತಿಯೊಂದು ಮಾತನ್ನು ಆತ್ಮನ ಸಹಾಯದ ಮೂಲಕವಾಗಿ ನೀನು ಧ್ಯಾನ ಮಾಡಬೇಕು, ಅದನ್ನು ಅರ್ಥ ಮಾಡಿಕೊಳ್ಬೇಕು. ನಿನ್ನ ಹೃದಯವೆಂಬ ಹಲಗೆಯ ಮೇಲೆ ಅದನ್ನು ಬರೆದಿಟ್ಟು ಅದಕ್ಕನುಸಾರವಾಗಿ ಮಾತನಾಡಬೇಕು. ನಾವು ಯೇಸು ಕ್ರಿಸ್ತನ ಮಕ್ಕಳು. ನಮ್ಮ ಮಾತು ಜಯದ ಮಾತುಗಳಾಗಿರಬೇಕೇ ಹೊರತು ಸೋಲಿನ ಮಾತುಗಳು ಆಗಬಾರ್ದು. ಎಲ್ಲಿ ನಾವು ಸೋತು ಹೋಗಿದ್ದೇವೆ ಎಂದು ನೆನೆಸ್ತಿರೋ ಅಲ್ಲಿ ಸೈತಾನನು ಬರ್ತಾನೆ. ಇಲ್ಲ, ನನ್ನೊಳಗೆ ಕ್ರಿಸ್ತನಿದ್ದಾನೆ, ಕ್ರಿಸ್ತನಲ್ಲಿ ನಾನಿದ್ದೇನೆ, ನಾನು ಜಯಶಾಲಿ ಎಂಬುದಾಗಿ ಹೇಳುವಾಗ ಅಲ್ಲಿ ಸೈತಾನನು ಬರೋದಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಹೇಳಿದಂತಹ 6ನೆಯ ಮಾತು ಅದು ಜಯದ ಮಾತಾಗಿದೆ. ಪ್ರೈಸ್ ದಿ ಲಾರ್ಡ್. 7ನೇದಾಗಿ ಯೇಸು ಕ್ರಿಸ್ತನು ಹೇಳಿದಂಥ ಮಾತು ಅರ್ಪಣೆಯ ಮಾತು. ಪ್ರೈಸ್ ದಿ ಲಾರ್ಡ್. ಎಂಥ ಮಾತು? ಅರ್ಪಣೆಯ ಮಾತು. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನದಲ್ಲಿ ನಾವು ನೋಡ್ತೇವೆ, ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ತಾನೇ ಇಷ್ಟಪಟ್ಟು ಅರ್ಪಿಸಿದನು. ಪ್ರೈಸ್ ದಿ ಲಾರ್ಡ್. ಮರಣವು ಆತನನ್ನು ಬಲವಂತವಾಗಿ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ದೇವರಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಆತನು ಸಮರ್ಪಿಸಿಕೊಂಡನು. ಅದೇ ರೀತಿ ನಮ್ಮ ಜೀವಿತ, ನಮ್ಮ ಮಾತು, ನಮ್ಮ ಯೋಚನೆ, ನಮ್ಮ ಮಾರ್ಗ, ನಾವು ಮಾಡುವಂಥದ್ದೆಲ್ಲವೂ ಯಾರಿಗೆ ಮೆಚ್ಚುಗೆ ಆಗಬೇಕು? ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಅದರ ಸಂಕೇತ ಇದು. ಯೇಸು ಕ್ರಿಸ್ತನ್ ತನ್ನನ್ನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದು ಅದರ ಸಂಕೇತ ಇದಾಗಿದೆ. ದೇವರಿಗೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಇದು ಮರಣದ ನಂತರ ತಂದೆಯ ಬಳಿಗೆ ನಾವು ಹೋಗ್ತೇವೆ ಅನ್ನುವಂತಹ ಒಂದು ನಿಶ್ಚಯವನ್ನು ನಮಗೆ ಕೊಡುವಂಥದ್ದಾಗಿದೆ.
ಯಾರು ಕಳವಳ ಪಡುವಂತಹ ಅವಶ್ಯಕತೆ ಇಲ್ಲ. ಕ್ರಿಸ್ತನಲ್ಲಿ ಇದ್ದಂಥವರಿಗೆ ಒಂದೇ ಒಂದು ಮರಣ, ಅದು ಶಾರೀರಿಕ ಬರುವಂತಹ ಮರಣ ಮಾತ್ರ. ಆತ್ಮಕ್ಕೇನಿಲ್ಲ, ಮರಣ ಇಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಇನ್ನೇನು ಗುಡ್ ಫ್ರೈಡೆ ಬರ್ತಾ ಇದೆ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಹೇಳಿದಂತಹ 7 ವಚನಗಳನ್ನು ನೀವು ಹೃದಯದಲ್ಲಿಟ್ಟುಕೊಂಡು ಅದನ್ನು ಧ್ಯಾನಿಸುತ್ತಾ ದೇವರಿಗೆ ಸ್ತುತಿ, ಸ್ತೋತ್ರ, ಕೃತಜ್ಞತೆ, ಆರಾಧನೆಯನ್ನು ದೇವರಿಗೆ ಸಮರ್ಪಿಸುವುದಾದರೆ ದೇವರು ಖಂಡಿತವಾಗಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡ್ತಾನೆ. ಆದ ಕಾರಣ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಮೊದಲನೆಯ ಮಾತು ಕ್ಷಮೆಯ ಮಾತು, 2ನೆಯ ಮಾತು ರಕ್ಷಣೆಯ ಮಾತು, 3ನೆಯ ಮಾತು ಸಂಬಂಧದ ಮಾತು, 4ನೆಯ ಮಾತು ವೇದನೆಯ ಮಾತು, 5ನೆಯ ಮಾತು ಮಾನವೀಯತೆಯ ಮಾತು, 6ನೇದು ಜಯದ ಮಾತು, 7ನೇದು ಅರ್ಪಣೆಯ ಮಾತು. ದೇವರಿಗೆ ಸ್ತೋತ್ರವಾಗಲಿ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಒಂದು ಕ್ಷಣ ನಾವೆಲ್ಲರೂ ಮೊಣಕಾಲುಗಳನ್ನು ಊರಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸೋಣ. ಜೀವ ಸ್ವರೂಪನಾಗಿರುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರ ಅಪ್ಪ. ಯೇಸುವೇ, ವೇದನೆಗಳ ಮಧ್ಯದಲ್ಲಿ, ಹಿಂಸೆಯ ಮಧ್ಯದಲ್ಲಿ, ಸಂಕಟದ ಮಧ್ಯದಲ್ಲಿ ದೇವರೇ, ನಿನ್ನ ಪ್ರಜೆಗಳ ಅಪ್ಪ, ಈ ಲೋಕದ ಜನರ ಆಶೀರ್ವಾದಕ್ಕಾಗಿ, ಬಿಡುಗಡೆಗಾಗಿ, ಸಂತೈಸುವಿಕೆಗಾಗಿ ನೀನು ಹೇಳಿದಂತಹ, ನೀನು ನುಡಿದಂತಹ ಆ 7 ವಚನಗಳು, 7 ವಚನಗಳನ್ನು ನಿನ್ನ ಆತ್ಮನ ಮೂಲಕವಾಗಿ ನಾವು ಧ್ಯಾನಿಸಿದ್ದೇವೆ ಸ್ವಾಮಿ. ಬಿತ್ತಲ್ಪಟ್ಟ ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿ 100ರಷ್ಟು ಫಲಿಸಲಿ, 100ರಷ್ಟು ಫಲಿಸಲಿ, 100ರಷ್ಟು ಫಲಿಸಲಿ ಕರ್ತನೆ. ಅಪ್ಪ ದೇವರೇ, ನಾವು ಸಹ ಕ್ಷಮಿಸುವವರಾಗಿ, ದೇವರ ರಕ್ಷಣೆಯ ಅನುಭವದಲ್ಲಿ ನಿಂತಂಥವರಾಗಿ, ಆತ್ಮಿಕ ಸಂಬಂಧಕ್ಕೆ ಬೆಲೆ ಕೊಡುವಂಥವರಾಗಿ ದೇವರೇ, ನಿನ್ನ ಮಾರ್ಗದಲ್ಲಿ ಮುಂದೆ ಸಾಗಲಿಕ್ಕೆ ನಮಗೆ ಸಹಾಯ ಮಾಡಪ್ಪ. ತಲೆಬಾಗಿರ್ತಕ್ಕಂತಹ ಎಲ್ಲ ನಿನ್ನ ಪ್ರಜೆಗಳ ಮೇಲೆ ನಿನ್ನ ಆಶೀರ್ವಾದದ, ನಿನ್ನ ಅಭಿಷೇಕದ ಮಳೆಯನ್ನು ಸುರಿಸು ಕರ್ತನೆ. ಅಂಗಾಲಿನಿಂದ ನಡುನೆತ್ತಿಯವರೆಗೆ ನಿನ್ನ ಶಕ್ತಿ ಅವರ ದೇಹದೊಳಗೆ ಚಲಿಸಲಿ. ದೇಹದ ಪ್ರತಿಯೊಂದು ಬಲಹೀನತೆಗಳು ಹೊರಗೋಗಲಿ. ದೇವರೇ, ಮಂತ್ರವಾದಿಯ ಕಟ್ಟುಗಳು ಬಿಚ್ಚಲ್ಪಡಲಿ, ದುರಾತ್ಮನ ಕಟ್ಟುಗಳು ಒಡೆಯಲ್ಪಡಲಿ, ಪ್ರತಿಯೊಬ್ಬರ ಮನೋನೇತ್ರಗಳು ಬೆಳಗಲಿ. ದೇವರೇ, ಈ ಲೋಕದಲ್ಲಿ ನಿನ್ನ 2ನೆಯ ಬರುವಿಕೆಯನ್ನು ಎದುರು ನೋಡುತ್ತಾ ಭಯಭಕ್ತಿ ಉಳ್ಳವರಾಗಿ ನಿನ್ನ ಮಕ್ಕಳು ಜೀವಿಸಲಿಕ್ಕಾಗುವಂತೆ ನಿಮ್ಮ ಸ್ವರ್ಗೀಯ ಸಹಾಯವನ್ನು ನಿಮ್ಮ ಮಕ್ಕಳಿಗೆ ಅನುಗ್ರಹ ಮಾಡಪ್ಪ. ನಿಮ್ಮ ಮಕ್ಕಳಿಗೆ ನೀನು ಅನುಗ್ರಹ ಮಾಡು. ನಿಮ್ಮ ಮಕ್ಕಳನ್ನು ನೀನು ಆಶೀರ್ವದಿಸು. ನಿನ್ನ ಮಕ್ಕಳನ್ನು ನೀನು ಬಲಪಡಿಸು ಕರ್ತನೆ. ಕೊರತೆಗಳು ಏನಾದರೂ ಇರುವುದಾದರೆ, ದಾರಿದ್ರ್ಯತನ ಇರುವುದಾದರೆ, ಬಡತನ ಇರುವುದಾದರೆ, ದೇವರೇ, ಪರಿಸ್ಥಿತಿಗಳು ಹೇಗೆ ಇದ್ದರೂ ಎಲ್ಲವನ್ನು ಬದಲಾಯಿಸು. ಆತ್ಮಿಕವಾಗಿ, ಶಾರೀರಿಕವಾಗಿ, ಭೌತಿಕವಾಗಿ ನಿನ್ನ ಪ್ರಜೆಗಳನ್ನು ನೀನು ಆಶೀರ್ವಾದ ಮಾಡಪ್ಪ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.